ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಇವತ್ತು ಎಲ್ಲರೂ ಆಗಲೇ MI ಮತ್ತು ನಮ್ಮ RR ಮ್ಯಾಚ್ನ ನೋಡ್ಕೊಂಡು ಬಂದಿರ್ತೀರಾ. ನಮ್ಮ MI ಹೀನಾಯವಾಗಿ ಸೋಲ್ತು, ಅಗೇನ್ ಬ್ಯಾಕ್ ಟು ಬ್ಯಾಕ್ ಸೋಲ್ ಎತ್ಕೊಂಡು ಬರ್ತಾ ಇದೆ MI ಅವರು. ಬಟ್ ಅದರಿಂದ ಯಾರು ಪ್ಲೇಯರ್ಸ್ ಇರ್ತಾರೋ ಅವ್ರಿಗೆ ಕೂಡ ತುಂಬ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಮೇಲೆ ಟ್ರೋಲ್ಸ್ ಜಾಸ್ತಿ ಆಗ್ತಾ ಇದೆ, ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಿಜವಾಗ್ಲೂ ಅವ್ರಿಗೆ ಮೆಂಟಲಿ ತುಂಬ ಸಪೋರ್ಟ್ ಬೇಕಾಗುತ್ತೆ MIಗೆ. ಯಾರು ಟ್ರೋಲ್ ಮಾಡ್ತಿದ್ದೀರಾ, ಯಾರು MI ಬಗ್ಗೆ, ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮತ್ತು ಅವ್ರ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಟ್ರಸ್ಟ್ ಮೀ, ಅವರಿಗೆ ನಿಜವಾಗ್ಲೂ ಎಮೋಷ್ನಲ್ ಸಪೋರ್ಟ್ ಬೇಕು, ಮೆಂಟಲಿ ಅವರಿಗೆ ಸಪೋರ್ಟ್ ನಿಜವಾಗ್ಲೂ ಬೇಕು. ಸೊ ನಾವು MIಗೆ ಒಂದು ಸಪೋರ್ಟ್ ಕೊಟ್ರೇನೆ ಹಾರ್ದಿಕ್ ಪಾಂಡ್ಯ ಆಗಲಿ ಯಾರಾದರೂ ಆಗಲಿ ಕಮ್ ಬ್ಯಾಕ್ ಮಾಡೋಕ್ಕಾಗೋದು. ಇವತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆನ್ಸರ್ ಸಿಕ್ತು ಅನಿಸುತ್ತೆ. ಎಲ್ಲರೂ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಬೇಕು ಮತ್ತೆ ಎಲ್ಲ ಟ್ರ್ಯಾಕಿಗೆ ಬರುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡಿದರೆ ಕ್ಯಾಪ್ಟನ್ನು ಕೂಡ ಇವ್ರಿಗೆ ಹಾರ್ದಿಕ್ ಪಾಂಡ್ಯಗೆ ಅಷ್ಟು ಗೊತ್ತಾಗಲ್ವಾ ಯಾರನ್ನ ಕಳಿಸ್ಬೇಕು ಯಾರನ್ನ ಕಳಿಸ್ಬಾರ್ದು ಅಂತ. ಸ್ಟಾರ್ಟಿಂಗ್ ಜಸ್ಟ್ ರೋಹಿತ್ ಶರ್ಮಾನ ಹತ್ರ ಫೀಲ್ಡಲ್ಲಿ ಓಡಾಡ್ಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಹಾರ್ದಿಕ್ ಪಾಂಡ್ಯ ಮೇಲೆ ಪಾಸಿಟಿವ್ ಒಪಿನಿಯನ್ ಯಾರಿಗೂ ಬರ್ತಾನೆ ಇಲ್ಲ, ವಿಚ್ ಇಸ್ ರಿಯಲಿ ಸೋ ಬ್ಯಾಡ್ ಅನಿಸ್ತಾ ಇದೆ. ನಾನು ಹಾರ್ದಿಕ್ ಪಾಂಡ್ಯ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಇವತ್ತು ಆಡಿರೋ ಮ್ಯಾಚಲ್ಲಿ ಅವ್ರು ಆಡ್ತಿದ್ದ ರೀತಿಯಲ್ಲಿ ದೇ ವರ್ ಸೋ ಸ್ಟ್ರೆಸ್ಡ್. ಅವ್ರು ತುಂಬ ಸ್ಟ್ರೆಸ್ ಆಗಿದ್ದಾರೆ, ಅವ್ರಿಗೆ ಆಡೋಕ್ಕೆ ಆಗ್ತಿಲ್ಲ. ಮೆಂಟಲಿ ದೇ ವರ್ ಸೋ ಸ್ಟ್ರೆಸ್ಡ್, ಬಾಡಿಲೇ ಅಲ್ಲ, ಮೆಂಟಲಿ ದೇ ವರ್ ಸೋ ಸ್ಟ್ರೆಸ್ಡ್. ಅಲ್ಲಿ ಫೀಲ್ಡಲ್ಲೂ ಕೂಡ ಅಷ್ಟೇ, ಎವ್ರಿ ಒನ್ ವರ್ ಸಪೋರ್ಟಿಂಗ್ ರಾಜಸ್ಥಾನ್ ರಾಯಲ್ಸ್. ಆ ಕ್ರೌಡೇ ಹೇಳ್ತಾ ಇತ್ತು 15 ಓವರ್ಸಲ್ಲೇ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಮುಗಿಸಾಗ್ಬಿಡ್ತು MI ಮೇಲೆ. ತುಂಬ ಹೀನಾಯವಾಗಿ ಸೋಲ್ತು. ಸೊ ಈ ಮೂಮೆಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರೋದು ಅವ್ರಿಗೆ ಎಷ್ಟು ಖುಷಿ ಇದೆಯೋ, ನನಗೆ ಖುಷಿ ಅಂತ ನನಗೆ MI ಸೋತಿರೋದೇ ತುಂಬ ಬೇಜಾರಿದೆ ಆನೆಸ್ಟ್ಲಿ. MI ಸ್ವಲ್ಪ ಪ್ರಿಪರೇಷನ್ನ ಜಾಸ್ತಿ ಮಾಡಿಕೊಂಡು ಆಪೋಸಿಟ್ ಪೀಪಲ್ ಯಾರು ಆಡಕ್ಕೆ ಬರ್ತಾರೋ ಅವ್ರ ವೀಕ್ನೆಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಗೇಮ್ ಆಡಿದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟ್ರೋಲರ್ಸ್ ಕೈಯಲ್ಲಿ ಸಿಕ್ಬಿಟ್ಟು ಅಷ್ಟು ಚಿಂದಿ ಚಿತ್ರಣ ಆಗೋಗ್ತಾರೆ. ಇನ್ನು ಗೇಮ್ನ ಡಿಸ್ಕಸ್ ಮಾಡೋಕ್ಕೆ ಬಂದರೆ, ನಮ್ಮ ರೋಹಿತ್ ಶರ್ಮಾ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸೀರಿಯಸ್ಲಿ ಇವ್ರ ಕಡೆಯಿಂದ. ಅವ್ರು ಆಡಕ್ಕೆ ಬಂದಾಗ ನಾನು ಅಂದ್ಕೊಂಡೆ ಓಕೆ ಚೆನ್ನಾಗಿ ಆಡ್ತಾರೆ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲ್ ಇರೋದ್ರಿಂದ ಒಂದು ಸ್ವಲ್ಪ ಅವರಿಗೂ ಪ್ರೆಷರ್ ಇರುತ್ತೆ ಅಂತ, ಮತ್ತು ಪ್ರಾಕ್ಟೀಸ್ ತುಂಬ ಚೆನ್ನಾಗಿರುತ್ತೆ ಅಂತ ಮೋಸ್ಟ್ಲಿ ಮಾಡಿರ್ತಾರೋ. ಲಕ್ ಸಪೋರ್ಟ್ ಮಾಡಿರಲ್ಲ, ಅದು ಹೇಳೋಕ್ಕಾಗಲ್ಲ. ಒಂದು ಮ್ಯಾಚಲ್ಲಿ ಏನಾದರೂ ಆಗ್ಬೋದು. ಸೊ ರೋಹಿತ್ ಶರ್ಮನೂ ಕೂಡ ಔಟು. ನಮ್ಮ ಐ ಥಿಂಕ್ ಅವರು 3 ಸ್ಕೋರ್ಸ್ ಮಾಡಿದ್ದಾರೆ, ಅಂದರೆ 0 ಸ್ಕೋರ್ಸ್ ಮಾಡಿದ್ದಾರೆ, ನಾನು ಸರಿಯಾಗಿ ಬರ್ಕೊಂಡಿಲ್ಲ. ಸೊ ರೋಹಿತ್ ಶರ್ಮಾ ಅವರು ಅಷ್ಟೇ ಬೇಗ ಔಟ್ ಆಗೋಗ್ಬಿಟ್ರು. ನಮನ್ಕೂರ್ ಅವರು ಇನ್ನೇನು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೇಕಾದ್ರೆ ಅವ್ರ ವಿಕೆಟ್ ಕೂಡ ಕಿತ್ತಾಕಿದ್ರು. ಮತ್ತು ಸ್ವಲ್ಪ ಅಷ್ಟು ಆಡಿದಂದರೆ ಇಶಾನ್ ಕಿಶನ್ ಐ ಥಿಂಕ್ ಸಮ್ 20+ ಸ್ಕೋರ್ ಮಾಡಿದ್ರು ಅನ್ಸುತ್ತೆ. ಜಾಸ್ತಿ ಬಾಲ್ಸ್ ವೇಸ್ಟ್ ಮಾಡಿದ್ರು, ಬಟ್ ಅಟ್ಲೀಸ್ಟ್ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಅಷ್ಟು ಸ್ಕೋರು ಕೂಡ ತುಂಬಾ ಮೇಜರ್ ಇಂಪ್ಯಾಕ್ಟ್ ಕೊಡುತ್ತೆ. ಬೌಲಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ RR ಅವರು. ಬೋಲ್ಟ್ 3 ವಿಕೆಟ್ಸು, ಬರ್ಗರ್ 3 ವಿಕೆಟ್ಸು, ಚಾಹನ್ ನಮ್ಮ ಯಾವುದು ಹಾರ್ದಿಕ್ ಪಾಂಡ್ಯ ವಿಕೆಟ್ ಕಿತ್ತಾಕಿದ್ರು ಗುರು. ನಮ್ಮ ಹಾರ್ದಿಕ್ ಪಾಂಡ್ಯ ಇನ್ನೇನು ಆಡ್ತಿದ್ದಾರೆ, 4-6 ಹೊಡಿತಾ ಇದ್ದಾರೆ. ಟೀಮಲ್ಲಿ ಇನ್ನು ಫುಲ್ ಗ್ರೌಂಡಲ್ಲಿ ನಾಯ್ಸ್ ಸ್ಟಾರ್ಟ್ ಆಯಿತು, ಸಪೋರ್ಟಿಗೆ ಎಲ್ಲರೂ ನಿಂತ್ಕೊಂಡ್ರು ಅಂತ ನೋಡಬೇಕಾದ್ರೆ MI ಫ್ಯಾನ್ಸು ಒಂದು 5 ಮಿನಿಟ್ಸು ಅದನ್ನು ಬಿಡ್ದಂಗೆ ವಿಕೆಟ್ಸ್ ತೊಗೊಂಡ್ಬಿಟ್ರು ಚಾಹಲ್ ಅವರು. ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡ್ತಾಯಿದ್ರು, ಅವ್ರ ವಿಕೆಟ್ ಕೂಡ ತೊಗೊಂಡ್ರು. ಇನ್ನೊಬ್ರು ಚೆನ್ನಾಗಿ ಆಡ್ತಿದ್ರು ತಿಲಕ್ ವರ್ಮನೂ ಅಷ್ಟೇ ಇವತ್ತು ಸಕ್ಕತ್ತಾಗಿ ಆಡ್ತಾಯಿದ್ರು. ಓಕೆ, ಒಂದು ಸ್ಟೇಬಲ್ ಆದರೂ ಅವರು ಕೂಡ ಇನ್ನೊಂದು ಸ್ವಲ್ಪ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಸಮ್ 160-170 ರೇಂಜ್ಗಾದರೂ ಹೋಗ್ತಾರೆ, ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಟೈಮಲ್ಲಿ ಅದು ಕೂಡ ಚಾಹಲ್ ಅವರು ವಿಕೆಟ್ ಕಿತ್ತಾಕಿದ್ರು MIದು ಅಂತ ಹೇಳ್ಬೋದು. ಬೇಸಿಕಲಿ ಇವತ್ತು RR ಬ್ಯಾಟಿಂಗ್ ಹೆಂಗಿದೆಯೋ, RR ಬ್ಯಾಟಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆವ್ರೇಜ್ ಆಗೇ ಇತ್ತು. ನಮ್ಮ ಮುಂಬೈ ಇಂಡಿಯನ್ಸ್ ಹೆಂಗೆ ಬ್ಯಾಟಿಂಗ್ ಮಾಡಿದ್ರು ಅವ್ರು ಅದಕ್ಕಿಂತನೂ ಅಷ್ಟೇನು ಚೆನ್ನಾಗಲಿಲ್ಲ ಬೇಸಿಕಲಿ. ಬಟ್ ಅವರ ಬೌಲಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬೋಲ್ಟ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಚಾಹಲ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಮತ್ತು ಆವಿಷ್ ಖಾನ್ ಲಾಸ್ಟ್ ಗೇಮಲ್ಲಾದ್ರಂತೂ ಲಾಸ್ಟ್ ಓವರಲ್ಲಿ ಎಷ್ಟು ಇಂಪ್ಯಾಕ್ಟ್ ತೋರಿಸಿದ್ರು ಆವಿಷ್ ಖಾನ್ ಅವರು. ಇಲ್ಲೂ ಅಷ್ಟೇ, ಅವರು ಪ್ರತಿ ಸಲ ಬೌಲಿಂಗ್ ಮಾಡಬೇಕಾದ್ರೆ ಡಾಟ್ ಬಾಲ್ಸು ಎಲ್ಲನೂ ಚೆನ್ನಾಗಾಯಿತು. ಸೊ ಮೇಜರ್ಲಿ ಬೌಲರ್ಸ್ ತುಂಬ ಚೆನ್ನಾಗಿ ಮತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು RR ಟೀಮಲ್ಲಿ. ಅದೇ ಜಾಸ್ತಿ ಇಂಪ್ಯಾಕ್ಟ್ ಆಯಿತು ನಮ್ಮ ಮುಂಬೈ ಇಂಡಿಯನ್ಸ್ ಇಷ್ಟು ಹೀನಾಯವಾಗಿ ಸೋಲೋದು. ನಮ್ಮ ರೋಹಿತ್ ಶರ್ಮಾ ಔಟ್ ಆದರು ಬೋಲ್ಟಿಂದ, ನಮನ್ಕೂರ್ ಔಟು ಬೋಲ್ಟಿಂದ, ಇಶಾನ್ ಕಿಶನ್ ಬರ್ಗರು, ಮತ್ತು ನಮ್ಮ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಪಿಯೂಷ್, ಲಿಟ್ರಲಿ ಎಲ್ಲರೂ ಆಡಿದರು, ಎಲ್ಲರೂ ಔಟು. ಅದಾದಮೇಲೆ ನಮ್ಮ ಯಾರು
RR ಬರ್ತಾರೆ ಆಡಕ್ಕೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್, ಸ್ಯಾಮ್ಸಂಗ್ ಅವ್ರು ಬರ್ತಾರೆ. ಸ್ಯಾಮ್ಸಂಗ್ ಅವ್ರು ಆದ್ರೆ ಅವರು ಯಾವಾಗ್ಲೂ ಔಟ್ ಆಗ್ಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ ಜಸ್ಟ್ ಹಿಂಗ್ ಹಿಡ್ಕೊಂಡು ಬಿಟ್ಬಿಟ್ಟು ಎಷ್ಟು ಫೀಲ್ ಆದ್ರಂದ್ರೆ ಸೀರಿಯಸ್ಲಿ ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅನ್ಬೋದು. ಫುಲ್ ಹಿಂಗ್ ಬಾಲ್ ಹಿಡ್ಕೊಂಡು ಹಿಂಗ್ ರೊಟೇಟ್ ಆಗ್ಬೇಕಾದ್ರೆ ಬಾಲ್ ಕೈಯಿಂದ ಬಿದ್ದಿದ್ದು ಅವ್ರದ್ದು. ಸೊ ಇನ್ನೇನ್ ಔಟ್ ಆದ್ರು ಅನ್ಬೇಕಾದ್ರೆ ನಾಟ್ ಔಟ್ ಆಗೋಯ್ತು ಸ್ಯಾಮ್ಸನ್ ಅವರು. ಸೊ ಅಲ್ಲಿಂದ ಐ ಥಿಂಕ್ ಅವರು ಒಂದು 3-4 ಬಾಲ್ಸ್ ಆಡಿದ್ರು ಅಷ್ಟೇ. ಅದಾದ್ಮೇಲೆ ಔಟ್ ಆದ್ರೂ ಕೂಡ 2 ಸಲ ಆ ಥರ ಆಗಿದ್ದು ಸ್ಯಾಮ್ಸನ್ ಅವರು. ಇನ್ನೇನು ಇವಾಗ ಹೋಗ್ತಾರೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಹಿಡಿದಾಗ ಹೋಗ್ಲಿಲ್ಲ. ಮತ್ತೆ ಇನ್ನು ವಿಕೆಟ್ ಹೋಯ್ತು ಅನ್ಬೇಕಾದ್ರೆ ಹಿಂದೆ ವಿಕೆಟ್ ಕೀಪರ್ ಇರ್ತಾರಲ್ಲ ಅಲ್ಲೂ ಹೋಗ್ಬೇಕಾದ್ರೂ ಕೂಡ ಅವರು ಸ್ಯಾಮ್ಸನ್ ಅವರು ಬಚಾವ್ ಆಗಿರ್ತಾರೆ. ಬಟ್ ಆಫ್ಟರ್ ಲೈಕ್ 2 to 3 ಬಾಲ್ಸ್ ಸ್ಯಾಮ್ಸನ್ ಕೂಡ ಔಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಬಟ್ಲರ್ ಕೂಡ ಅಷ್ಟೇ ಮಧ್ವಾಲ್ ಅವರು ಔಟ್ ಮಾಡಿದ್ರು. ಚೆನ್ನಾಗೇ ಆಡಿದ್ರು ಆಕ್ಚುಲಿ. ಬಟ್ಲರ್ ಕೂಡ ಚೆನ್ನಾಗಿ ಆಡಿದ್ರು, ಸ್ಯಾಮ್ಸನ್ ಕೂಡ ಚೆನ್ನಾಗಿ ಆಡಿದ್ರು. ಅವ್ರಿಬ್ರದ್ದು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಆವ್ರೇಜ್ ಸ್ಕೋರ್ ಅಂತ ಹೇಳ್ಬೋದು. ಬಟ್ಲರ್ದು ಮತ್ತೆ ನಮ್ಮ ಸ್ಯಾಮ್ಸನ್ದು. ಯಾವಾಗ್ಲೂ ಮ್ಯಾನ್ ಆಫ್ ದ ಮ್ಯಾಚ್ ಅನ್ಕೊಳ್ಳೋದು ಪರಾಗ್ ಅವರು. ಏನ್ ಗುರು, ಅವ್ರು ಯಾರು ಔಟೇ ಯಾವಾಗ ಬಂದ್ರು ಅವರು ಮಿನಿಮಮ್ 30 ಆ ಥರ ಸ್ಕೋರ್ ಮಾಡೇ ಮಾಡ್ತಾರೆ. ಪರಾಗ್ ಅವರು ಮತ್ತೆ ಇನ್ನೊಬ್ರು ಯಾರೋ ಆಡಿದ್ರು ಅವ್ರ ಜೊತೆ, ಐ ಥಿಂಕ್ ಶುಭಮ್, ಹೌದು ಶುಭಮ್ ಡುಬೆ ಅವ್ರು ಆಡಿದ್ರು. ಇವರಿಬ್ರು ಏನ್ ಸಹದಾಗ ಆಡ್ತಾ ಇದ್ದಾರೆ ಅಂದ್ರೆ ಇದೇ ತರ ಆಡಿದ್ರೆ ಪಕ್ಕಾ ಅವ್ರಿಗೆ ಒಂದು ಗುಡ್ ರೆಕಾರ್ಡ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ತುಂಬಾ ಈಸಿಯಾಗಿ ಮ್ಯಾಚ್ ನ ಫಿನಿಶ್ ಮಾಡಿದ್ರು ಅವರು. ಸ್ಟಾರ್ಟಿಂಗ್ ಲಾಸ್ಟ್ ಓವರ್ಸ್ ಅಲ್ಲಂತೂ ಇನ್ನ 13 ಬಾಲ್ಸ್ ಏನೋ ಇತ್ತು, ಒಂದು 6 ಒಂದು 4 2 ರನ್ಸ್ ಕ್ಲೋಸ್ ಮ್ಯಾಚ್. ಅಷ್ಟು ಚೆನ್ನಾಗಿ ಆಡಿದ್ರು ಇವತ್ತು ಪರಾಗ್ ಅವರು. ಡೂಬೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು. ಶುಭಮ್ ಡುಬೆ ಈ ಇದ್ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡಿದ್ದು. ನಮ್ಮ ಶುಭಮ್ ಡುಬೆ ಆಡಿದ್ರು, ಮತ್ತೆ ನಮ್ಮ ಪರಾಗ್ ಅವ್ರು ಆಡಿದ್ರು, ಸ್ಯಾಮ್ಸನ್, ಬಟ್ಲರ್ ಈ 4 ಜನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ಅಲ್ಲಿ ಕಂಪ್ಯಾರಿಟಿವ್ ಟು MI. ಸೊ ನಾಳೆ ನಮ್ಮ RCB ಅವ್ರ ಜೊತೆ ಮ್ಯಾಚ್ ಇದೆ. ಸೊ ಅದನ್ನ ಹೆಂಗಾಗುತ್ತೆ ಅಂತ ನೋಡ್ಬೇಕು. ಈ ಮ್ಯಾಚ್ ಅಂತೂ ಹಿಂಗೆ ಎಕ್ಕೊಟ್ಟೋಯ್ತು MI. ಹಾರ್ದಿಕ್ ಪಾಂಡ್ಯ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಫ್ಯಾನು ನಾವು. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹೊಗೆ ಹಾಕಿದ್ರು. ನಾಳೆ ನಮ್ಮ ವಿರಾಟ್ ಕೊಹ್ಲಿ ಅವರು ಏನ್ ಮಾಡ್ತಾರೋ ಅಂತ ಫುಲ್ ವೇಟಿಂಗು. ನಾನೇನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಇವ್ರು ಯಾರೋ ಸೋಲ್ತಾ ಇದ್ದಾರೆ ಅಂತ ಜಾಸ್ತಿ ಪ್ರೆಷರ್ ಹಾಕ್ಬೇಡಿ, ಆದ್ರೆ ಸಪೋರ್ಟ್ ಮಾಡಿ. ಹೌದು ಅವತ್ತು ರೋಹಿತ್ ಶರ್ಮಾ ಜೊತೆ ಇವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಆತರ ನಡ್ಕೊಳ್ಬಾರ್ದಾಗಿತ್ತೇನೋ. ಮೋಸ್ಟ್ಲಿ ಅಷ್ಟು ಪ್ರೆಷರ್ ಇರೋದ್ರಿಂದ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಹೇಳಿರ್ಬೋದೇನೋ. ಸೊ ಆದಷ್ಟು ಹಾರ್ದಿಕ್ ಪಾಂಡ್ಯನೇ ಅಲ್ಲ, ಬೇರೆ ಯಾವ ಕ್ರಿಕೆಟರ್ಸು ಆಗ್ಲಿ ಜಾಸ್ತಿ ಟ್ರೋಲ್ ಮಾಡಬೇಡಿ. ಆದಷ್ಟು ಮೆಂಟಲ್ ಸಪೋರ್ಟ್ ಕೊಡಿ, ಎಸ್ಪೆಷಲಿ ಫಾರ್ MI, ಬಿಕಾಸ್ ಅವರಿಗೆ ಅದು ವೆರಿ ಎಸೆನ್ಷಿಯಲ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಇವತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತಲೇ ಹೇಳಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಫುಲ್ ವಿಡಿಯೋ ನೋಡಿ ಮತ್ತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.